ಅಂದರೆ ಪರಿಸ್ಥಿತಿಗೆ ಒತ್ತಡ. ನಮ್ಮ ಜೀವನಕ್ಕೆ ಒಂದು ದಾರಿ ಬೇಕಿತ್ತು. ಆ ದಾರಿ ಈ ದಾರಿಯಲ್ಲಿ ಸಿಕ್ಕಿದೆ ಸರ್. ತುಂಬ ಬಡ ಕುಟುಂಬದವ್ರು ಸರ್ ನಾವು. ನಮ್ಮ ತಂದೆ ತಾಯಿ ಎಲ್ಲ ಕೂಲಿ ಮಾಡ್ತಾ ಇದ್ರು. ಅಲ್ಲಿ ಏನು ನಡೆಯುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಅದನ್ನು ಕಲಿಬೇಕು ಅನ್ನೋ ಆಸಕ್ತಿನೂ ಬಂತು ಸರ್. ಬೈಕ್ ಓಡ್ಸೋದು ಕಲಿತೆ, ಕಾರ್ ಓಡಿಸೋದು ಕಲಿತೆ. ಈಗ ಅನಿವಾರ್ಯತೆನೇ ನನಗೆಲ್ಲವನ್ನು ಕಲಿಸ್ತು ಸರ್. ಒಂದು 2-3 ವರ್ಷ ಬೇರೆಯವ್ರ ಜೊತೆ ಕೆಲಸ ಮಾಡಿದೆ. 2009ರಲ್ಲಿ ಸ್ಥಾಪನೆ ಆಯಿತು ನಮ್ಮ ಡೊಳ್ಳಿನ ಸಂಸ್ಥೆ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಪ್ರತಿನಿತ್ಯ ಕರ್ನಾಟಕ ರಾಜ್ಯದ ವಿವಿಧ ಕಲಾ ಪ್ರಾಕಾರಗಳ ಕಲಾವಿದರನ್ನು, ಅದರಲ್ಲೂ ಬಹುಮುಖ್ಯವಾಗಿ ಜನಪದ ಕಲಾವಿದರನ್ನು ನಿಮಗೆ ಪರಿಚಯ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ. ಸ್ನೇಹಿತರೆ, ಇವತ್ತು ಕೂಡ ಒಬ್ಬ ವಿಶೇಷವಾಗಿರ್ತಕ್ಕಂಥ ಕಲಾ ಪ್ರಾಕಾರವನ್ನು ಬದುಕಾಗಿಸ್ಕೊಂಡಿರ್ತಕ್ಕಂಥ ವಿಶೇಷ ಜನಪದ ಕಲಾವಿದರೊಬ್ಬರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನ ಭಾಗದ ಡೊಳ್ಳು ಜನಪದ ಕಲೆಯಲ್ಲಿ ತಮ್ಮದೇ ಆದಂತಹ ಗಟ್ಟಿಯ ನೆಲೆಗಟ್ಟನ್ನು ಕಟ್ಕೊಂಡಿರ್ತಕ್ಕಂಥ ಶ್ರೀಮತಿ ಶಾಂತಾ ಹೆಗ್ಗೋಡ್ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಿ? ತುಂಬ ಚೆನ್ನಾಗಿದೆ ಮೇಡಮ್. ಹೇಗಿದೆ ಮಳೆ ನಿಮ್ಮೂರ ಕಡೆ? ನಮ್ಮೂರ ಕಡೆ ಮಳೆ ವಿಪರೀತನ? ಜೀವಂತವಾಗಿದ್ದೀವಿ ಸರ್. ಜೀವಂತವಾಗಿದ್ದೀರಾ? ನೈಸ್. ಮುಖ್ಯವಾಗಿ ಮೇಡಮ್, ನಾನು ಗಮನಿಸಿರೋದು ಶಿವಮೊಗ್ಗ ಅಂದರೆ ಮಲೆನಾಡಿನ ಹೆಬ್ಬಾಗಿಲು ಅಂತಲೇ ಕರೆಸ್ಕೊಳ್ಳುತ್ತೆ. ಮಲೆನಾಡಿನಲ್ಲಿ ಅಂದರೆ ಶಿವಮೊಗ್ಗದಲ್ಲಿ ನಿಮ್ಮ ಊರು ಸಾಗರದಲ್ಲಿ ಅನೇಕ ವಿಧವಾದ ಜನಪದ ಕಲಾ ಪ್ರಾಕಾರಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಮುಖ್ಯವಾಗಿ ನನಗೂ ಕುತೂಹಲ, ವೀಕ್ಷಕರಿಗೂ ಕುತೂಹಲದಿಂದ ಈ ವಿಷಯವನ್ನು ತಿಳಿಸ್ಕೊಡ್ಬೇಕು. ಹೆಣ್ಣುಮಗಳಾಗಿ ಪುರುಷ ಪ್ರಧಾನವಾಗಿರ್ತಕ್ಕಂಥ ಡೊಳ್ಳು ಕಲೆಯನ್ನು ತಮ್ಮ ಬದುಕಾಗಿಸ್ಕೋಬೇಕು ಅಂತ ಹೇಗೆ ಅನ್ಕೊಂಡ್ರಿ ತಾವು ಅಂತ? ಅಂದರೆ ಪರಿಸ್ಥಿತಿಗೆ ಒತ್ತಡ. ನಮ್ಮ ಜೀವನಕ್ಕೆ ಒಂದು ದಾರಿ ಬೇಕಿತ್ತು. ಆ ದಾರಿ ಈ ದಾರಿಯಲ್ಲಿ ಸಿಕ್ಕಿದೆ ಸರ್. ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಶಾಂತಾ ಅವರ ಬದುಕಿಗೆ ಜನಪದದ ಪ್ರವೇಶ ಹೇಗಾಯಿತು ಅಂತ? ಪ್ರವೇಶ 2001ರಲ್ಲಿ ನನ್ನ ಮದುವೆ ಆಯಿತು ಸರ್. ಹುಟ್ಟಿದ್ದು ಬೆಳೆದಿದ್ದು ಹೊಸನಗರ ತಾಲೂಕು ರಿಪ್ಪನ್ಪೇಟೆ ಹತ್ರ. ರಿಪ್ಪನ್ಪೇಟೆ ಯಾವ ಊರು ನೀವು? ಅರ್ಸಾಳಿಂದ ಸ್ವಲ್ಪ ಒಳಗಡೆ, ತಳಾಲೆ ಅಂತ. ತಳಾಲೆ ಗೊತ್ತಿಲ್ಲ, ನೋಡಿದ್ದೀನಿ ತಳಾಲೆ. ತಂದೆ ಹೆಸರು ದೇವರಾಜಪ್ಪುಡ್ರು, ತಾಯಿ ಹೆಸರು ಕೊಲ್ಲಮ್ಮ ಅಂತ. ತುಂಬ ಬಡ ಕುಟುಂಬದವ್ರು ಸರ್ ನಾವು. ನಮ್ಮ ತಂದೆ ತಾಯಿ ಎಲ್ಲ ಕೂಲಿ ಮಾಡ್ತಾಯಿದ್ರು. ಅದೇ ರೀತಿಲಿ ಹಾಗೆ ಮದುವೆ ವಯಸ್ಸಿಗೆ ಬಂದೆ, ಮದುವೆ ಮಾಡಿದ್ರು. ಯಾವುದೇ ರೀತಿಲಿ ನನಗೆ ಕಲೆಯಲ್ಲಿ ಆ ದಿನದಿಂದವರೆಗೂ ನನಗೆ ಆಸಕ್ತಿ ಇರಲಿಲ್ಲ. ಕಲೆ ಅನ್ನೋದೇ ಗೊತ್ತಿರಲಿಲ್ಲ. ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾವುದನ್ನು ರೂಢಿಸ್ಕೊ ಬಂದಿಲ್ಲ. ಹಾಗೆ ನಾವು ಅಲ್ಲಿ ಇಲ್ಲಿ ಬೆಳೆದು ನೋಡಿ ಬಂದಿದ್ವಿ ಅಷ್ಟೇ. ಕೃಷಿ ಕುಟುಂಬದ ಹೆಣ್ಮಗಳು ತಾವು? ಹೆಣ್ಮಗಳು, ಹೌದು ಸರ್. ಮದುವೆ ಆಯಿತು, ಮುದ್ದಾದ 3 ಮಕ್ಕಳಾಯಿತು. 2 ಜನ ಹೆಣ್ಮಕ್ಳು, ಒಬ್ಬ ಮಗ. 2007ರಲ್ಲಿ ಮಗ ಹುಟ್ಟಿದ್ದು. ಮಗ ಪ್ರೆಗ್ನೆಂಟ್ ಇದ್ದಾವಾಗಲೇ ನಮ್ಮ ಸಾಗರದ ತಾಲೂಕು ಹೆಗ್ಗೋಡಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು. ನೀನಾಸಂ ಒಂದು ಭಾಗದಲ್ಲಿ, ಅದೇ ಹತ್ತಿರದಲ್ಲೇ ನಮ್ಮ ಮನೆ. ನಾಟಕ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಕೋಲಾಟ, ಪ್ರತಿಯೊಂದು ಕಲೆಗಳನ್ನು ಮಾಡ್ತಾಯಿದ್ರು. ನನಗೂ ಒಂದಿನ ಅದ್ರ ಬಗ್ಗೆ ಆಸಕ್ತಿ ಸ್ಟಾರ್ಟ್ ಆಯಿತು ಸರ್. ಮಾಡಲೇಬೇಕು, ಕಲಿಬೇಕು ಅನ್ನೋದು. ಆದರೆ ಆ ಟೈಮಲ್ಲಿ ನಾನು ಹೋಗಬೇಕು ಅನ್ನೋ ಟೈಮಲ್ಲಿ ಮಗ ಪ್ರೆಗ್ನೆಂಟ್ ಇದ್ದ. ಹಾಗೆ ಡೆಲಿವರಿ ಆಯಿತು. ಮಗ ಸಣ್ಣವನಾಗ್ಬಿಟ್ಟ. ಆ ದಾರಿಗೆ ಹೋಗ್ಲಿಕ್ಕಾಗಲಿಲ್ಲ. ಮನೆಯ ಪರಿಸ್ಥಿತಿ ಕಷ್ಟ ಇತ್ತು. ಆದರೆ 2 ವರ್ಷದ ಮಗನ್ನೇ ಬಿಟ್ಟು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಲೀಲೇಬೇಕು ಅಂತ ಛಲ ಬಂತು. ಫಸ್ಟ್ ಕೋಲಾಟ ಕಲಿತೆ, ಸೋಬಾನೆ ಹಾಡುಗಳನ್ನು. ಆಮೇಲೆ ನಮ್ಮ ನೀನಾಸಂ ಅವರು ಒಂದು ಅವಕಾಶಗಳನ್ನು ಕೆಲವು ಹೆಣ್ಣು ಮಕ್ಕಳಿಗೆ ಕೊಡ್ತಾ ಬಂದರು. ಈ ದಿಬ್ಬಣದ ಜಾತ್ರೆ, ಕೋಲಾಟ ಪದ, ಗೀಗಿ ಪದ, ಹಸೆ ಚಿತ್ತಾರ, ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ಬಂದು ನಮ್ಮಲ್ಲಿ ಮಾಡಿ ಅಂತ ಆಯಿತು. ನಾನು ಸಣ್ಣ ಮಗನ ಬಗಲಲ್ಲಿ ಹಚ್ಕೊಂಡು ಸರ್, ಮಳೆ ಆಗಿರ್ಬೋದು, ಬಿಸಿಲಾಗಿರ್ಬೋದು, ಹೋಗ್ತಾ ಇದ್ದೆ. ನಮ್ಮ ಮನೆಯಿಂದ 1.5 ಕಿಲೋಮೀಟರ್ ನೀನಾಸಂ ಆಗ್ತಿತ್ತು. ತಳಲೆಯಲ್ಲಿ ಹುಟ್ಟಿದ ತಾವು ಮದುವೆಯಾಗಿ ಹೋಗಿದ್ದು ಹೆಗ್ಗೋಡಿಗ? ಓಕೆ, ಹೆಗ್ಗೋಡಿಗೆ ಹೋಗಿದ್ರಿಂದ ನಿಮಗೆ ನೀನಾಸಂನ ಪರಿಚಯ ಆಯಿತು. ಅಂದರೆ ಮೊದಲಿನ ಪರಿಚಯ ಇತ್ತು, ಆದರೆ ಈ ಥರದ ಪರಿಚಯ ಇರಲಿಲ್ಲ. ನೀನಾಸಂ ಸಾಂಸ್ಕೃತಿಕ ಪರಿಚಯ ಇರಲಿಲ್ಲ ಸರ್. ಒಂದು ಸಂಸ್ಥೆಯಾಗಿ ಅದೊಂದು ನಿಮ್ಗೆ ಪರಿಚಯ ಆಯಿತು. ನೋಡ್ತಾ ಇದ್ವಿ ಅಷ್ಟೇ, ಬಿಟ್ಟರೆ ಅಲ್ಲಿ ಏನು ನಡೆಯುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಆ ಜಾಗಕ್ಕೆ ಹೋದಾವಾಗಲೇ ನನಗೆ ಆ ಜಾಗದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಯಿತು. ಅದನ್ನು ಕಲಿಬೇಕು ಅನ್ನೋ ಆಸಕ್ತಿನೂ ಬಂತು ಸರ್. ಎಲ್ಲದನ್ನು ಕಲಿತೆ ಸರ್. ನಾನು ಕಲೀಲ್ದೇ ಇದ್ದಿದ್ದು ಯಾವುದೂ ಇಲ್ಲ. ಆ ಟೈಮಲ್ಲಿ ನಂಗೆ ಗಾಡಿ ಡ್ರೈವಿಂಗ್ ಬರ್ತಿರ್ಲಿಲ್ಲ. ಬೈಕ್ ಓಡ್ಸೋದು ಕಲಿತೆ, ಕಾರ್ ಓಡಿಸೋದು ಕಲಿತೆ. ಎಲ್ಲ ಬೈಕ್, ಯಾವ ನೀವು ಬುಲೆಟ್ ಕೊಡ್ತೀರಿ, ಯಾವ ಗಾಡಿ ಕೊಟ್ಟರು ಓಡಿಸ್ತೀನಿ ಸರ್. ಟ್ರ್ಯಾಕ್ಟರ್ ಆಗಿರ್ಬೋದು, ವ್ಯಾನ್ ಆಗಿರ್ಬೋದು, ಕಾರ್ ಆಗಿರ್ಬೋದು. ಮನುಷ್ಯನ ಅನಿವಾರ್ಯತೆಗಳು ಮನುಷ್ಯನಿಗೆ ಎಲ್ಲವನ್ನು ಕಲಿಸುತ್ತೆ ಅಂತ. ಹೌದು ಸರ್. ನನಗೆ ಅನಿವಾರ್ಯತೆನೇ ನನಗೆಲ್ಲವನ್ನು ಕಲಿಸ್ತು ಸರ್. ಅನಿವಾರ್ಯತೆ ನನಗೆ ನನ್ನವರೆಲ್ಲರೂ ಕೈ ಬಿಟ್ಬಿಟ್ರು ಸರ್. ನನ್ನ ಜೊತೆಗಿದ್ದಿದ್ದು ಗಂಡ ಒಬ್ಬರೇ. 2 ವರ್ಷದ ಮಗನ ತಗೊಂಡು ಹೊರಗೆ ಬಂದೆ ಸರ್. ಅತ್ತೆ ಮಾವನ್ನೆಲ್ಲ ಬಿಟ್ಟು ಒಂದು ಗೂಡು ಕಟ್ಟಬೇಕಾಗಿತ್ತು, ಒಂದು ನೆಲೆ ತಗೋಬೇಕಾಗಿತ್ತು. ಆ ನೆಲೆಗೆ ಬಂದಿದ್ದೆ ನಾನು ಈ ಕಲೆಗೆ.
ಬದುಕಿನ ನೆಲೆ ಕಲ್ಪಿಸ್ಕೊಳ್ಳಿಕ್ಕೆ ಕಲೆಯನ್ನು ಆಚರಿಸಿದ್ರಿ. ಹೌದು ಸರ್, ಇದನ್ನು ಆವರಿಸ್ಕೊಂಡೆ ನಾನು. 2009ರಲ್ಲಿ ಸ್ಥಾಪನೆ ಆಯಿತು ನಮ್ಮ ಡೊಳ್ಳಿನ ಸಂಸ್ಥೆ. ಒಂದು 2-3 ವರ್ಷ ಬೇರೆಯವ್ರ ಜೊತೆ ಕೆಲಸ ಮಾಡಿದೆ. ಅವ್ರು ಕೊಡ್ತಾ ಇರೋ ಸಂಬಳ ನನಗೆ ಸಾಕಾಗ್ತಾ ಇರಲಿಲ್ಲ. ಇಲ್ಲಿ ಮೋಸದ ಜಗತ್ತು ಸರ್, ಮೋಸ ಮಾಡ್ತಾಯಿದ್ರು. ಕೂಲಿ ಕೊಡ್ತೀವಿ ಅಂತಿದ್ರು, ಊಟ ಕೊಟ್ಟಿದ್ದೀವಿ, ಕರ್ಕೊಂಡೋಗಿದ್ದೀವಿ, ಜಾಗ ತೋರಿಸಿದ್ದೀವಿ, ಇಷ್ಟರಲ್ಲೇ ನಮ್ಮನ್ನು ತೃಪ್ತಿಪಡಿಸ್ತಾ ಇದ್ರು. ನಮ್ಮದೇ ಅದು ಕಲೆನ ಕಟ್ಟಬೇಕು ಅಂತ ನಾನು 2011ರಲ್ಲಿ ನನ್ನದೇ ಆದ ತಂಡನ ಮತ್ತೆ ಕಟ್ಟಿದೆ ಸರ್. ಏನು ನಿಮ್ಮ ತಂಡದ ಹೆಸರು? ಸಿಗಂದೂರೇಶ್ವರಿ ಮಹಿಳಾ ಕಲಾ ತಂಡ ಹೆಗ್ಗೋಡು. ಸಿಗಂದೂರೇಶ್ವರಿ ಮಹಿಳಾ ಕಲಾ ತಂಡ ಹೆಗ್ಗೋಡು ಸರ್. ಸರ್, ನನಗೆ ತಿಳಿಸ್ಕೊಡಿ, ಮೊದಲು ನಿಮ್ಮ ಬದುಕಿನ ಕಥೆಯನ್ನು ಮಾತಾಡಲಿಕ್ಕೆ ಮುಂಚೆ ಬದುಕಿನ ಒಂದು ನೆಲೆಯನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಕಲೆಯನ್ನು ಆಚರಿಸಿದ್ರಿ ತಾವು ಅಂತ ಹೇಳಿದ್ರಿ. ಜನಪದ ಕಲೆ ನಿಮಗೆ ಬದುಕನ್ನು ಕಟ್ಕೊಟ್ಟಿದ್ಯಾ? ಹೌದು ಸರ್, ಖಂಡಿತ ಕಟ್ಕೊಟ್ಟಿದೆ ಸರ್. ಕಟ್ಕೊಟ್ಟಿದೆ. ತುಂಬಾ ಹೆಮ್ಮೆ ಇದೆ ಸರ್. ಇದನ್ನ ನೋಡ್ತಕ್ಕಂಥ ಇನ್ನು ಅನೇಕ ಹೆಣ್ಣುಮಕ್ಕಳುಗಳು ಜನಪದ ಕಲೆಯನ್ನ ಅಪ್ಕೊಳ್ಬಹುದು ನಾನು ಕೂಡ ಅಂತ ಅವ್ರಿಗೆ ಧೈರ್ಯ ಕೊಡ್ತೀರಾ ತಾವು ಅಂತ? ಖಂಡಿತ ಕೊಡ್ತೀನಿ ಸರ್, ಖಂಡಿತ ಖಂಡಿತ. ಯಾಕಂದ್ರೆ ನನ್ನ ಪರಿಚಯ ಇರೋಂಥ ಎಲ್ಲ ಹೆಣ್ಮಕ್ಳು ನನ್ನನ್ನು ನೋಡಿ ತುಂಬ ಜನ ಹೆದರಿರ್ಬೋದು, ತುಂಬ ಜನ ಅದನ್ನು ಮಾಡ್ತೀವಿ ಅನ್ನೋ ಧೈರ್ಯನೂ ತಗೊಂಡಿರ್ಬೋದು. ಯಾಕಂದರೆ ಇದು ಗಂಡು ಕಲೆ, ಸಾಧಾರಣವಾಗಿ ಎಲ್ಲರಿಗೂ ಮಾಡಿ ಸಹಿಸೋಕ್ಕಾಗಲ್ಲ ಸರ್. ನಿರಂತರವಾಗಿ 6 ಗಂಟೆಗಿರ ಬೆಳಗ್ಗೆ 9-10 ಗಂಟೆಗೆ ಡೊಳ್ಳು ಕಟ್ಟಿದ್ರೆ ಸಂಜೆ 6 ಗಂಟೆವರೆಗೂ ಬಿಚ್ಚಿದ್ದಿದೆ ರಾತ್ರಿ 9 ಗಂಟೆ ಕಟ್ಟಿ ಬೆಳಗ್ಗೆ 9 ಗಂಟೆಗೆ ಡೊಳ್ಳು ಬಿಚ್ಚಿದ್ದಿದೆ. ಅಲ್ಲಿ ಕೂಲಿ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ನಮ್ಮ ಉತ್ಸವ ಕಲೆ ಅಷ್ಟೇ ಸರ್, ಅಲ್ಲಿ ಪ್ರದರ್ಶನ ಮಾಡಬೇಕು, ಜನರನ್ನು ಮೆಚ್ಚಿಸ್ಬೇಕು. ಕೂಲಿ ಕೊಡ್ತಾ ಇದ್ದಿದ್ದು ಆಮೇಲೆ ಮೇಡಮ್, ನನ್ನ ಅಲ್ಪ ಜ್ಞಾನದ ಒಂದು ಪರಿಮಿತಿಯಲ್ಲಿ ಹೇಳೋದಾದರೆ, ಡೊಳ್ಳು ನಿಮ್ಮ ಕಲಾ ಪ್ರಕಾರಕ್ಕಿಂತ ಡೊಳ್ಳು ಅದರ ತವರು ಮನೆಯೇ ಶಿವಮೊಗ್ಗ ಅಂತ. ಹೌದು ಸರ್, ಸಾಗರ. ನಮ್ಮ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ ಅವರೇ ಮೊದಲ ಇದಕ್ಕೆ ಆದ್ಯತೆ ಕೊಟ್ಟಿದ್ದು. ಹೌದಾ? ಹೌದು ಸರ್. ಹಾಗಿದ್ರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ, ನೀವು ಶಿವಮೊಗ್ಗದವರೇ ಆಗಿರೋದ್ರಿಂದ ಈ ಡೊಳ್ಳು ಅಂದ್ರೆ ಏನು, ಅದರ ಇತಿಹಾಸ ಏನು, ಅದರ ಹಿನ್ನೆಲೆ ಏನು ಅಂತ. ಈಗ ಡೊಳ್ಳು ಶಿವನ ತಾಂಡವ ನೃತ್ಯ ಸರ್. ಶಿವನ ತಾಂಡವ ನೃತ್ಯ ಆಗಿದ್ರಿಂದ ಅವನಿಗೆ ಅತಿಯಾದ ಕೋಪ ಬಂದಾಗ ಇದನ್ನ ಮೃದಂಗವಾಗಿ ಬಾರಿಸ್ತಾ ಇದ್ರಂತೆ. ದೇವತೆಗಳ ಕಾಲದಿಂದನೂ ಈ ಡೊಳ್ಳನ್ನ ಆ ಕಾಲದಲ್ಲೇ ಗಂಡು ಮಕ್ಕಳು ಹೊಡಿತಾ ಇದ್ರು, ಹೆಣ್ಮಕ್ಳು ಹೊಡೆದಿಲ್ಲ ಸರ್. ದೇವತೆಗಳ ಕಾಲದಲ್ಲಿ ಶಿವ ತುಂಬ ಕೋಪಗೊಂಡಾಗ ಇದನ್ನ ನರ್ತನವನ್ನು ಆಡ್ತಾ ಇದ್ರಂತವ್ರು. ನಾವು ಕೇಳಿರ್ತಕ್ಕಂಥ ಜಾನಪದ ಕಥೆಯ ಹಿನ್ನೆಲೆ ಏನು ಅಂದರೆ ಶಾಂತ ಅವರೇ, ಡೊಳ್ಳಾಸುರನೆಂಬ ಒಬ್ಬ ರಾಕ್ಷಸ ಇದ್ದ. ಆತ ಶಿವನ ಕುರಿತು ತಪಸ್ಸನ್ನು ಮಾಡ್ದ. ಆಗ ಶಿವ ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ. ಆಗ ಶಿವ ಏನಪ್ಪ ವರ ಬೇಕು ಅಂತ ಕೇಳಿದಾಗ, ನಾನು ನುಂಗಬೇಕು, ತಿನ್ನಬೇಕು ಅಂತ ಆಸೆ ಪಡ್ತಾನೆ. ಆಗ ಶಿವ ಅದಕ್ಕೆ ಒಪ್ಕೊಂಡು ಆತನ ಹೊಟ್ಟೆ ಸೇರಿಕೊಂಡು ಶಿವ ಅಲ್ಲಿ ಬೆಳಿಲಿಕ್ಕೆ ಶುರು ಮಾಡ್ತಾನೆ ಒಳಗಡೆ. ಆಗ ಅವನ ಹೊಟ್ಟೆ ಒಡೆದೋಗುತ್ತೆ. ಆಗ ಅವನ ಚರ್ಮವನ್ನೇ ತೆಗೆದು ಈ ಡೊಳ್ಳಿಗೆ ಹಾಕ್ಕೊಂಡು ಅದನ್ನು ಬಾರಿಸ್ತಾನೆ ಶಿವ. ಅಂದರೆ ಅನ್ಯಾಯದ ವಿರುದ್ಧ ಯಾರೇ ಅನ್ಯಾಯ ಮಾಡಿದ್ರು ಕೂಡ ಅದಕ್ಕೊಂದು ಅಂತ್ಯ ಇರುತ್ತೆ, ಅವ್ರಿಗೆ ಅವನತಿ ಇರುತ್ತೆ ಅಂತ ಸಾಂಕೇತಿಕವಾಗಿ ತೋರಿಸಿದ್ರು ಶಿವ ಅನ್ನೋದು ನಾವು ತಿಳ್ಕೊಂಡಿರತಕ್ಕಂಥ ಡೊಳ್ಳಿನ ಕತೆ. ಅದೇ ತಾವು ಹೇಳ್ತಿರೋದಲ್ವಾ? ಹೌದು ಸರ್. ಶಿವನಿಗೆ ಸಂಬಂಧಪಟ್ಟಂತಹ ಒಂದು ಜನಪದ ಕಲೆ ಅಂತ ಒಂದು ಕಲೆ ನಮ್ಮ ಸೊರಬ ತಾಲೂಕು ಕೇಳಿರ್ಬೋದು ಸರ್. ಸೊರಬ ಅದೇ ಬಂಗಾರಪ್ಪನವರ ಊರು, ಅವರ ತವರೂರು ಸರ್. ಅವರು ಈ ಒಂದು ಕ್ಷೇತ್ರಕ್ಕೆ ಅಂದರೆ ಅವರ ಈ ಒಂದು ಕ್ಷೇತ್ರಕ್ಕೆ ಬರೋಕ್ಕಿಂತ ಮೊದಲು ಸಣ್ಣ ಹುಡುಗ ಆಗಿದ್ದಾಗ ದನ ಕರುಗಳನ್ನು ಮೇಯಿಸ್ತಾ ಅವರು ಮಾಡ್ತಾ ಇದ್ದಿದ್ದು ವೃತ್ತಿನೇ ಇದು ಅಂತ ನಾನು ಕೇಳಿದ್ದೆ ಸರ್. ಬಂಗಾರಪ್ಪನವರು ಡೊಳ್ಳು ಬಾರಿಸ್ತಾ ಇದ್ರು ಅಂತ ಹೇಳಿದ್ರು, ಹೊಸ ವಿಷಯ ಹೇಳ್ತಾ ಇದ್ರೆ. ಹೌದು ಸರ್, ಅವರು ಸಣ್ಣ ಹುಡುಗ ಆಗಿದ್ದಾಗೆಲ್ಲ ಅವರು ಇದನ್ನು ಮಾಡ್ತಿದ್ರಂತೆ. ಹಾಗೆ ಬೆಳೀತಾ ಅವರು ರಾಜಕೀಯ ವೃತ್ತಕ್ಕೆ ಬಂದರು. ಆದರೆ ಅಲ್ಲಿರೋ ಗಂಡು ಮಕ್ಕಳೆಲ್ಲ ಇದನ್ನು ಕಲಿತು ಅದನ್ನು ಸ್ಥಾಪನೆ, ಅದನ್ನು ಉದ್ಘಾಟನೆ ಸಾಗರ ತಾಲೂಕು ಅಲ್ಲ ಶಿವಮೊಗ್ಗ ಡಿಸ್ಟ್ರಿಕ್ಕು ಸೊರಬ ತಾಲೂಕಲ್ಲಿ ಗಂಡು ಕಲೆನ ಮಾಡಬೇಕು ಗಂಡು ಮಕ್ಕಳು ಅಂತ ಬೆಳೆಸಿದ್ದೇ ನಮ್ಮ ಬಂಗಾರಪ್ಪನವರು. ಹೌದಾ? ಹೌದು ಸರ್. ಬಹುಶಃ ಅವರು ಮುಖ್ಯಮಂತ್ರಿಗಳಾದ ನಂತರ ಆ ಕಲೆಗೆ ಸಾಕಷ್ಟು ತುಂಬ ಬೆಂಬಲ ಕೊಟ್ಟಿದ್ದಾರೆ. ಅದ ನಂತರದಲ್ಲಿ ಹೆಣ್ಣು ಮಕ್ಕಳು ಇದು ಕಲಿಬಹುದು ಅಂದಾಗ ನಮ್ಮಲ್ಲಿ ಒಬ್ಬರು ಹೆಣ್ಮಗಳು ಇವಾಗ ಒಂದು 65-70 ವರ್ಷ ಆಗಿದೆ ಸರ್ ಅವರಿಗೆ. ಅವರು ಬಂಗಾರಪ್ಪನವ್ರ ಹತ್ರನೇ ಅವರು ಶಿಷ್ಯಂದ್ರ ಹತ್ರ ಈ ತರಬೇತಿನ ತಗೊಂಡು ನೂರಾರು ಹೆಣ್ಣು ಮಕ್ಕಳಿಗೆ ಸಾಗರ ತಾಲೂಕಲ್ಲಿ ಕಲಿಸಿದ್ದಾರೆ ಸರ್. ನಿಮ್ಮ ಗುರುಗಳು ಯಾರು ಶಾಂತ ಅವರೇ? ನಮ್ಮ ಗುರುಗಳು ನೀನಾಸಮ್ಮಲ್ಲಿ ಯೋಗ ಟೀಚರ್ ಆಗಿದ್ರು, ಪಣಿಯಮ್ಮ ಅಂತ. ಅವರು ಬೇರೆ ಕಡೆಯಿಂದ ಕಲ್ತಿದ್ರು, ಅವರಿಂದ ನಾವು ಕಲ್ತ್ವಿ. ನಮ್ಮಿಂದ ತುಂಬ ಮಕ್ಕಳಿಗೆ ಕಲಿಸಿದ್ದೀವಿ ಸರ್. ಈಗ ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದಾರೆ ಕಲಾವಿದರು? 12 ಜನ ಇದ್ದೀವಿ ಸರ್. 12 ಜನ ಒಂದು ತಂಡ. ಹೌದು ಸರ್. ಎಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರಿ ಇಲ್ಲಿವರೆಗೂ?
ಆಲ್ಮೋಸ್ಟ್ ಎಲ್ಲ ರಾಜ್ಯದಲ್ಲೂ ಕಾರ್ಯಕ್ರಮ ಕೊಟ್ಟಿದ್ದೀನಿ ಸರ್. ದೇಶದ ಎಲ್ಲ ರಾಜ್ಯಕ್ಕೂ ಹೋಗಿದ್ದೀನಿ ಸರ್. ಪ್ರಥಮವಾಗಿ ಹೋಗಿದ್ದು ಫಸ್ಟ್ ನನ್ನ ತಂಡ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಹೋಗಿದ್ದು ಗೋವಾ ಸರ್. ಗೋವಾ ಸರ್ 2009ರಲ್ಲಿ ಫಸ್ಟ್ ಕಾರ್ಯಕ್ರಮ ಅಲ್ಲಿ ಮಾಡಿದ್ವಿ. ಆಮೇಲೆ ಚೆನ್ನೈನಲ್ಲಿ ಮಾಡಿದ್ವಿ. ಹಾಗೆ ತಮಿಳ್ನಾಡು ಎಲ್ಲ, ಡೆಲ್ಲಿ ಆಗಿರ್ಬೋದು, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕೇರಳ ಅಂತೂ ವರ್ಷದಲ್ಲಿ ಒಂದು 10 ಸಾರಿ ಹೋಗ್ತಿದ್ವಿ ಸರ್. ಕೇರಳದಲ್ಲಿ ಕಾರ್ಯಕ್ರಮ ಕೊಟ್ಟಷ್ಟು ಕಾರ್ಯಕ್ರಮಗಳನ್ನು ಎಲ್ಲೂ ಕೊಟ್ಟಿಲ್ಲ ಸರ್. ಡೆಲ್ಲಿ ಒಂದು, ಕೇರಳ ಸರ್. ಹಾಗಾದರೆ ನನಗೆ ಒಂದು ಕುತೂಹಲ ಏನು ಗೊತ್ತಾ ಶಾಂತ ಅವರೇ, ಈಗ ಡೊಳ್ಳಿನ ನೃತ್ಯವನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಒಂದಷ್ಟು ಈ ಸಾಹಸ ವರ್ಷಗಳನ್ನೆಲ್ಲ ಮಾಡ್ತಾರೆ. ಈ ಪಿರಮಿಡ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡ್ತಾರಲ್ಲ. ನಿಮ್ಮ ತಂಡದ ಎಲ್ಲ ಸದಸ್ಯರು ಹೆಣ್ಮಕ್ಳೇನಾ? ಹೌದು ಸರ್, ಎಲ್ಲರೂ ಹೆಣ್ಮಕ್ಳೇ. ಒಂದು 5 ಜನಕ್ಕೆ ಮದುವೆ ಆಗಿದೆ, ಇನ್ನೊಂದು 6-7 ಜನಕ್ಕೆ ಮದುವೆ ಆಗಿಲ್ಲ. ಅದೆಲ್ಲ ನೀವು ಮಾಡ್ತೀರಾ? ಆ ಪಿರಮಿಡ್ ಎಲ್ಲ ನೀವು ಮಾಡ್ತೀರಾ? ಮಾಡ್ತೀವಿ ಸರ್, ಹೌದಾ? ಎಲ್ಲದ ಮಾಡ್ತೀವಿ ಸರ್. ಈಗ 3 ಸ್ಟೆಪ್ಪಲ್ಲಿ ಮೇಲೆ ಹತ್ತುತ್ತೀವಿ. ಮೇಲೆ ಹತ್ತಿ ತಾಳ ಹೊಡಿತಾರೆ, ಅಲ್ಲಿಂದ ಕೆಳಗೆ ಜಂಪ್ ಮಾಡ್ತಾರೆ. ಜಂಪ್ ಮಾಡಿ ಈ ಥರ ಹಿಂದ್ಗಡೆಯಿಂದ ಬಗ್ಗಿ ನಾಲ್ಗೆಲ್ಲಿ ದುಡ್ಡು ತೆಗೆಯೋದಾಗಿರ್ಬೋದು, ಕಣ್ಣಲ್ಲಿ ದುಡ್ಡು ತೆಗೆಯೋದಾಗಿರ್ಬೋದು, ಹೆಣ್ಮಕ್ಳು ಅದೆಲ್ಲ ಸಾಹಸನೂ ಮಾಡ್ತಾರೆ. ಹೌದು ಸರ್. ಈಗ ನಾನು ಒಂದು ತಂಡನ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಯಾವ ಗಂಡು ಮಕ್ಕಳು ಸರಿ ಸಾಟಿ ಕೊಡಲ್ಲ ಸರ್. ಹೌದಾ? ಹೌದು ಸರ್. ಅದೊಂದು ಹೇಳ್ಕೊಳಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಸರ್. ನಿಮ್ಮ ವಿಡಿಯೋಗಳನ್ನು ನಾನು ನೋಡಿದ್ದೀನಿ, ವೀಕ್ಷಕರಿಗೂ ತೋರಿಸೋಣ. ಮೇಡಮ್, ಈಗ ಡೊಳ್ಳು ಜನಪದ ಕಲೆಯನ್ನು ಸಾಧಾರಣ ಈ ದೇವರ ಉತ್ಸವಗಳು, ಮೆರವಣಿಗೆಗಳು ಇದಕ್ಕೆಲ್ಲ ಹೆಚ್ಚಾಗಿ ಬಳಸೋದ್ರಿಂದ ತಿಳಿಸ್ಕೊಡಿ. ನಿಮ್ಮದು ಒಂದು ಹೆಣ್ಣು ಮಕ್ಕಳ ತಂಡ. ಈಗ ಗಂಡಸರಿಗಾದರೆ ಅವ್ರಿಗೇನು ಈ ಹೆಣ್ಮಕ್ಳಿಗೆ ಸಹಜವಾಗಿ ಬರ್ತಕ್ಕಂಥ ಈ ಮುಟ್ಟು ಅಥವಾ ಏನು ಗೊತ್ತಾಯ್ತು ಇದೆಲ್ಲ ಅವ್ರಿಗೇನು ಇರೋದಿಲ್ಲ. ಆಗ ಇನ್ನು ಹೆಣ್ಣುಮಕ್ಕಳ ತಂಡ ಆಗಿರೋದ್ರಿಂದ ಜನ ನಿಮ್ಮನ್ನು ಹೇಗೆ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರಿಬೇಕಾದ್ರೆ ಹೇಗಪ್ಪ ಇವ್ರ ತಂಡದಲ್ಲಿ 10 ಜನ ಹೆಣ್ಮಕ್ಳು ಇದ್ದಾರೆ, ನಮ್ಮದು ದೇವರ ಉತ್ಸವ, ಅದಕ್ಕೇನಾದರೂ ಮೈಲಿಗೆ ಆಗ್ಬಿಡುತ್ತಾ ಅಥವಾ ಏನಾದರೂ ಈ ಥರದ್ದು ಏನಾದರೂ ಒಂದು ಯೋಚನೆ ಬರಲ್ವಾ? ಇಲ್ಲ ಸರ್, ಕರೆ ಮಾಡೋರು ಯಾರು ಅದನ್ನ ಕೇಳೋದಿಲ್ಲ. ಅದನ್ನ ನಮ್ಮ ಹೆಣ್ಮಕ್ಳೇ ಇಂಥ ಒಂದು ದೇವ್ರ ಜಾಗಕ್ಕೆ ಹೋಗ್ಬಾರ್ದು ಅಂತ ಅನಿಸ್ದಾಗ ಅವರೇ ಅದನ್ನ ಅವಾಯ್ಡ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಗೊತ್ತಾಗತ್ತಲ್ಲ ಸರ್, ಇಂಥ ಒಂದು ಶಕ್ತಿ ದೇವತೆಗಳ ಹತ್ರ ಹೋದ್ರೆ ನಮ್ಗೇನು ಅಪಾಯ ಆಗುತ್ತೆ ಅಂತ ಒಂದು ಸಂದರ್ಭ ಕಂಡ್ರೆ ನಮ್ಮ ಹೆಣ್ಮಕ್ಳೇ ಅದರಿಂದ ಹೊರಗಿರ್ತಾರೆ. ಅಲ್ಲ, ಒಂದು ಪಕ್ಷ ಅಲ್ಲಿ ಹೋದ್ಮೇಲೆ ಗೊತ್ತಾದ್ರೂ ಅದರಿಂದ ಸ್ವಲ್ಪ ದೂರ ಇರ್ತಾರೆ. ಅಂತ ಸಂದರ್ಭದಲ್ಲಿ ನಿಮಗೆ ಸಬ್ಸ್ಟಿಟ್ಯೂಟ್ ಆಗಿ ಬೇರೆ ಕಲಾವಿದರು ಇರ್ತಾರೆ? ಇರಲ್ಲ ಸರ್, ಏನು ಮಾಡ್ತೀವಿ, ಅವ್ರ ಹತ್ರನೇ ಏನೋ ರಿಕ್ವೆಸ್ಟ್ ಮಾಡ್ಕೊತೀವಿ ಸರ್, ಏನೋ ಪ್ರಾಬ್ಲಮ್ ಆಯಿತು ಇರುತ್ತಲ್ಲ ಸರ್ ಹೆಣ್ಮಕ್ಳದ್ದು ಅಂದಾಗ ಒಂದೊಂದು ಜಾಗದಲ್ಲಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಇನ್ನೊಂದು ಜಾಗದಲ್ಲಿ ಇದು ಇರುತ್ತಲ್ಲ ಸರ್, ಬಂದಿರ್ತೀರಾ, ಪೇಮೆಂಟ್ ಕಡಿಮೆ ಮಾಡ್ತೀವಿ, ಕಡಿಮೆ ಕೊಡ್ತೀವಿ, ನಾವು ಹೇಳಿದ್ದು ಎಷ್ಟು ಜನ, ನೀವು ಬಂದಿದ್ದು ಎಷ್ಟು ಜನ, ಕಾರ್ಯಕ್ರಮ ಮಾಡೋದು ಎಷ್ಟು ಜನ, ಸ್ವಲ್ಪ ವ್ಯತ್ಯಾಸ ಆಯಿತು, ಯಾರಿಗೋ ಆರೋಗ್ಯ ಸಮಸ್ಯೆ ಆಯಿತು, ಕಾರ್ಯಕ್ರಮಗಳು ವ್ಯತ್ಯಾಸ ಆದ ತಕ್ಷಣ ಯಾಕೆ ವ್ಯತ್ಯಾಸ ಮಾಡಿದ್ರಿ, ನೀವು ಕಾರ್ಯಕ್ರಮ ಮಾಡಿದ್ದೇ ಸರಿ ಆಗಲಿಲ್ಲ, ಪೇಮೆಂಟ್ ಕಟ್ ಮಾಡ್ಕೊತೀವಿ. ಇದೆಲ್ಲದನ್ನು ನಮಗೆ ಸ್ಟ್ರಗಲ್ ಮಾಡಿದ್ದಾರೆ ಸರ್. ಈ ಥರದ ಕಷ್ಟಗಳನ್ನು ತುಂಬ ಜನ ಕೊಟ್ಟಿದ್ದಾರೆ. ಇದ್ರ ಜೊತೆ ಸಹಕಾರನೂ ಜನ ಮಾಡಿದ್ದಾರೆ ಸರ್ ತುಂಬ. ಇನ್ನೊಂದು ಹೇಳಬೇಕು ಅಂದರೆ, ನನ್ನ 3 ಮಕ್ಕಳು ತುಂಬ ಹೈಯರ್ ಎಜುಕೇಷನ್ ಮಾಡಿಸಿದ್ದೀನಿ ಸರ್. ಅದರಲ್ಲಿ ನನಗೆ ತುಂಬ ತೃಪ್ತಿ ಇದೆ. ನನಗೆ ಯಾವುದೇ ಬೆನ್ನೆಲುಬು ಹಿಂದಿಂದ ಬರೋದು ಯಾವುದೇ ಒಂದು ಬೆನಿಫಿಟ್ ಇರಲಿಲ್ಲ ಸರ್. ಯಾವುದು ಪೂರ್ವಜರ ಆಸ್ತಿ ಅತ್ತೆ ಮಾವನ ಹತ್ರ ಇತ್ತು ಸರ್, ಆದರೆ ಅವ್ರು ಯಾರೂ ಕೊಡಲಿಲ್ಲ. ಆದರೆ ನಾನು ಈ ಕಲೆನೇ ನಂಬ್ಕೊಂಡು ಹೊರಗೆ ಬಂದಿದ್ದು, ಕಲೆ ನನಗೆ ಕೈ ಹಿಡಿತು ಸರ್. ವೆರಿ ಗುಡ್. ಮಕ್ಕಳ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ಹಾಂ ಸರ್, ದೊಡ್ಡ ಮಗಳು ಅಂಕಿತಾ ಅಂತ MSc ಫೈನಲ್ ಇಯರ್ ಮಾಡ್ತಿದ್ದಾಳೆ. 2ನೇ ಮಗಳು BSc ಮಾಡ್ತಿದ್ದಾಳೆ, ಅಲ್ಲ BCom ಮಾಡ್ತಿದ್ದಾಳೆ, ಅದ್ರ ಜೊತೆಗೆ CA ಕಂಪ್ಲೀಟ್ ಮಾಡ್ಕೊತಿದ್ದಾಳೆ. ಮಗ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಈ ಹೆಣ್ಮಕ್ಳಿಬ್ಬರು ಹಾಸನದಲ್ಲಿದ್ದಾರೆ, ಅಲ್ಲ ಮೈಸೂರಲ್ಲಿದ್ದಾರೆ, ಮಗ ಹಾಸನದಲ್ಲಿದ್ದಾನೆ ಸರ್. ಈಗ ಈ 3 ಜನದ್ದು ಹೈಯರ್ ಎಜುಕೇಷನ್ ಇನ್ನೇನು ಮುಗಿತಾ ಬಂತು. ಅವರೆಲ್ಲದಕ್ಕೂ ಬೆಂಬಲ ನಂದು ಈ ವೃತ್ತಿನೇ ಸರ್. ನಮ್ಮನೆ ಇಲ್ಲಿ ಜನಪದ ಕಲೆಯದಲ್ಲಿ ನೀವು ದುಡಿದು ಸಂಪಾದನೆ ಮಾಡಿ ಮಕ್ಕಳನ್ನ ಓದಿಸ್ತಾ ಇದ್ದೀರಿ ಅಂತ? ಹೌದು ಸರ್, ಓದಿಸಿದ್ದೀನಿ. ಮನೆಯವರು ಏನು ಮಾಡ್ತಾರೆ? ಮನೆಯವರು ಬಿಸ್ನೆಸ್ ಮಾಡ್ತಾರೆ, ವಿಳ್ಯದೆಲೆ ಕಂತ್ರಾಟ್ ಮಾಡ್ತಾರೆ ಸರ್. ಎಲ್ಲರ ತೋಟದಲ್ಲೂ ಹೋಗಿ ವಿಳ್ಯದೆಲೆ ಕೊಯ್ದು ವ್ಯಾಪಾರಕ್ಕೆ ಹಾಕ್ತಾರೆ ಸರ್. ಆದರೆ ಅದು ಅವ್ರ ಹೆಸರೇನು? ಚಂದ್ರಶೇಖರ್ ಅಂತ ಸರ್. ಚಂದ್ರಶೇಖರ್ ಅವರು. ಹೌದು ಸರ್. ಅವ್ರ ಸಹಕಾರ ನಿಮಗೆ ಬದುಕಿ ತುಂಬ ಇದೆ ಸರ್. ಅವ್ರ ಸಹಕಾರ ಕೊಡದೆ ಹೋಗಿದ್ರೆ ಇವತ್ತು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಸರ್. ಎಲ್ಲಿ ಹೋದ್ರು ಯಾಕೆ ಹೋದೆ, ಯಾಕೆ ಬಂದೆ ಏನೂ ಕೇಳಲ್ಲ ಸರ್. ನನಗೆ ಅವ್ರದಿಂದ ತುಂಬ ಸಹಕಾರ ಇದೆ ಸರ್. ವೆರಿ ನೈಸ್, ವೆರಿ ನೈಸ್.
ಡೊಳ್ಳು ಕಲೆ ಗಂಡು ಮಕ್ಕಳೇ ಮಾಡಬೇಕಾದ್ರೆ ಹಲವಾರು ಸವಾಲುಗಳನ್ನ ಎದುರಿಸ್ತಾರೆ. ಅಂದರೆ ದೈಹಿಕವಾಗಿ ನಮ್ಮ ಶ್ರಮ ಹಾಗೂ ನಮ್ಮ ಶಕ್ತಿ ಆಧಾರ ಆಗಿರ್ತಕ್ಕಂಥ ಈ ಕಲೆ ನಿಮಗೆ ಎಷ್ಟು ಚಾಲೆಂಜು ಅಂತ ಹೆಣ್ಮಕ್ಳಿಗೆ. ಈಗ ನೀವು ಹೇಳಿದ್ರಿ ಒಂದು 5 ತಾಸು 6 ತಾಸು ಕಟ್ಕೊಂಡಂಥ ಡೊಳ್ಳನ್ನ ಬಿಚ್ಚಕ್ಕಾಗಲ್ಲ, ಪರ್ಫಾರ್ಮ್ ಮಾಡ್ತಾ ಇರಬೇಕು ಅಂತ. ದೈಹಿಕವಾಗಿ ಹೇಗೆ ಸಿದ್ಧವಾಗ್ತೀರಿ ನೀವೆಲ್ಲ ಹೆಣ್ಮಕ್ಳು ಅಂತ? ಗೊತ್ತಿಲ್ಲ ಸರ್. ಡ್ರೆಸ್ ಹಾಕ್ತಿದ್ದಂಗೆ, ನಾಮ ಹಚ್ತಿದ್ದಂಗೆ, ಕಾಲಿಗೆ ಗೆಜ್ಜೆ ಕಟ್ತಿದ್ದಂಗೆ ಆ ಶಕ್ತಿ ಫಸ್ಟ್ ಇರಲ್ಲ ಸರ್. ಸುಮ್ಮನೆ ಹಾಗೆ ಇಲ್ಲಿ 10 ನಿಮಿಷ ಡ್ಯಾನ್ಸ್ ಮಾಡಿ ಅಂದ್ರೆ ಸುಸ್ತಾಗಿರುತ್ತೆ, ಮೈಯಲ್ಲಿ ಬೆವರು ಬಂದು ಹೋಗಿರುತ್ತೆ. ಅದೇ ಗೆಜ್ಜೆ ಕಟ್ಟಿದ್ದೀವಿ, ಡೊಳ್ಳು ಕಟ್ಟಿದ್ದೀವಿ ಅಂದರೆ 10 ತಾಸಾಗಲಿ ಮಾಡಿದ್ದೀವಿ ಸರ್. ಮಾಡಿ ಆ ಸಾಧನೆಯನ್ನು ಗಳಿಸಿದ್ದೀವಿ ಸರ್. ನಮ್ಮಲ್ಲಿರೋ ಹುಡುಗಿಯರಾಗಿರ್ಬೋದು, ನಾನು ಆಗಿರ್ಬೋದು. ನನ್ನ ಜೊತೆಗಿರೋ ಹುಡುಗಿಯರೇ ಹೇಳ್ತಾರೆ, ನಮ್ಮ ಟೀಮಲ್ಲಿ ನಾನೇ ಏಜ್ ಪರ್ಸನ್ ಇರೋದು, ಮತ್ತೆಲ್ಲ ನನಗಿಂತ ಚಿಕ್ಕ ಹುಡುಗಿಯರೇ. ಅವರೇ ಹೇಳ್ತಾರೆ, ನೀವು ಕಾಡಲ್ಲಿ ಹುಟ್ಟಬೇಕಾಗಿದ್ದು ಕಾಡಾನೆ, ಊರಲ್ಲಿ ಹುಟ್ಟಿದ್ದೀರಾ ನೀವು. ಹಾಂ, ಈಗ ನಾಡಾನೆ ಆಗಿದ್ದೀರ, ಆನೆನೂ ಬಂದರೂ ನೀವು ಅದನ್ನು ಪಳಗಿಸ್ತೀರಾ ಅನ್ನೋದನ್ನು ನಮ್ಮ ಹುಡುಗಿಯರು ನನಗೆ ಯಾವಾಗಲೂ ಇದನ್ನು ಒಂದು ಕಿವಿ ಮಾತಾಗಿ ಹೇಳಿ. ನನಗೆ ಯಾವಾಗಲೂ ಬೆರಗು ಗಣ್ಣಿಯಿಂದ ನಾನು ಗಮನಿಸೋದು ಕಲಾವಿದರ ಹತ್ರ, ಅವ್ರಿಗೆ ಬಡತನ ಇರಲಿ, ಅವ್ರ ಹತ್ರ ಹಣ ಆಸ್ತಿ ಐಶ್ವರ್ಯ ಏನಿಲ್ಲದೆ ಹೋದರೂ ಕೂಡ ತನ್ನಲ್ಲಿರ್ತಕ್ಕಂಥ ಕಲೆಯನ್ನೇ ನನ್ನ ಪಾಶುಪತಾಸ್ತ್ರ, ನನಗೆ ಎಲ್ಲ ಸಕಲ ಐಶ್ವರ್ಯ ಅಂತ ಹೇಳಿ ಆ ಸಂಭ್ರಮಿಸೋದಿದೆಯಲ್ಲ, ಅದು ನನಗೆ ಯಾವಾಗಲೂ ಸಂತೋಷ ಕೊಡುತ್ತೆ. ಎನಿವೆ, ಶಾಂತ ಅವರೇ, ದೂರದ ಶಿವಮೊಗ್ಗದ ಸಾಗರದಿಂದ, ಹೆಗ್ಗೋಡಿನಿಂದ ನಮ್ಮ ಅಚ್ಚುಮೆಚ್ಚಿನ ನೀನಾಸಂ ಒಂದು ರಂಗ ಶಿಕ್ಷಣ ಕೇಂದ್ರ ಇರತಕ್ಕಂಥ ಊರಿನಿಂದ ಬೆಂಗಳೂರಿನವರೆಗೂ ಜನಪದ ಸಿರಿ ಸ್ಟುಡಿಯೋಸ್ವರೆಗೂ ಬಂದು ತಮ್ಮ ಬದುಕಿನ ಬಗ್ಗೆ 4 ಮಾತುಗಳನ್ನ ಹಂಚ್ಕೊಂಡ್ರಿ ಜನಪದ ಸಿರಿ ಸ್ಟುಡಿಯೋಸಲ್ಲಿ. ತಮಗೆ ಧನ್ಯವಾದಗಳು. ಆ ಜನಪದ ದೇವರು ನಿಮಗೆ ಸಕಲ ಐಶ್ವರ್ಯ, ಆಸ್ತಿ ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಮಸ್ಕಾರ.